ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ತೀನಿ ಟ್ರೋಲು. ನನ್ನ ಟ್ರೋಲ್ ನೋಡ್ಲಿಕ್ಕೆ ನನಗೆ ತುಂಬಾ ಇಷ್ಟ. ಮೀಟರ್ ಬೇಕು, ಮೀಟರ್. ಡಕ 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 ಡಗ ಡಗ ಡಗ. ಏ ಮೊದಲು ಹೋಗೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ಟಾಕೀಸ್. ಎಸ್, ಬಿಗ್ ಬಾಸ್ ಮುಗಿದ್ರು. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಅಬ್ಬರ ಇನ್ನೂ ಮುಗ್ದಿಲ್ಲ. ಅಂಡ್ ಈ ಸೀಸನ್ನು ನಮಗೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಬಂದು ಇಬ್ರು. ಸೊ ಇವತ್ತು ಅದರಲ್ಲಿ ಒಬ್ಬರು ಮೀಮ್ಸ್ಗೆ ರಿಯಾಕ್ಟ್ ಮಾಡೋಣ ಅಂತ. ಸೊ ಬೇರೆ ಇನ್ಯಾರು ಅಲ್ಲ, ಅದು ನಮ್ಮ ಪಟಾಕಿ ರಕ್ಷಿತ್ ಅವರ ಮೀಮ್ಸ್ಗೆ ರಿಯಾಕ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೀವು ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಟ ಅಂತ ಲೈಕ್ ಕೊಟ್ಬಿಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೆಸರು ಹೇಳ್ತೀನಿ, ಒಬ್ರೊಬ್ರದ್ದೆ. ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಆಯ್ತಾ? ಆಯ್ತು. ಕರಿಬಸಪ್ಪ ಮ್ಯಾಮ್, ಕರಿಬೇವು ಸೊಪ್ಪು. ಅಯ್ಯೋ, ಒಳ್ಳೆ ಕತೆ. ಕರಿಬೇವು ಸೊಪ್ಪು ಇದಂತೂ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಿದೆ. ಒಳ್ಳೆ ಕರಿಬೇವು ಸೊಪ್ಪು. ಸದ್ಯ ಕರಿಬೇವಿನ ಸೊಪ್ಪು ಅನ್ಲಿಲ್ಲ. ಕೆಲವೊಂದು ಭಾಷೆ ಬಗ್ಗೆ ನಿಮ್ಗೆಲ್ಲ ಟ್ರೋಲ್ ಪೇಜಸ್ ಎಲ್ಲ ಮಾಡಿದ್ರು, ನಾಗವಲ್ಲಿಗೆಲ್ಲ ಹೋಲಿಸಿದ್ರು, ನಿಮ್ಮ ಡ್ಯಾನ್ಸ್ ಅದನ್ನೆಲ್ಲಾನು ಕೂಡ. ಯಾತವ್ರಿಗೆ ಏನ್ ಹೇಳ್ತೀರಾ? ಎಂತ ಹೇಳಲ್ಲ, ಮಾಡಿ ಟ್ರೋಲ್. ನಾನು ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ತೀನಿ ಟ್ರೋಲು. ನನ್ನ ಟ್ರೋಲ್ ನೋಡ್ಲಿಕ್ಕೆ ನನಗೆ ತುಂಬಾ ಇಷ್ಟ. ಮಾಡಿ ಅಷ್ಟೇ. ಅದಪ್ಪ ಸ್ಪೋರ್ಟಿವ್ ತಗೋಬೇಕು. ಆದ್ರೂ ಅವನ್ ಡೋಂಟ್ ಕೇರ್ ಆಟಿಟ್ಯೂಡ್ಗೆ ಮೆಚ್ಚಲೇಬೇಕು ಗುರು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಟ್ರೋಲರ್ಸ್ಗೆ ನಾನ್ ಬೇಕು, ನನಗೆ ಟ್ರೋಲರ್ಸ್ ಬೇಕು. ಅದು ರಿಯಾಲಿಟಿ ಆಕ್ಚುಲಿ ಅಲ್ವಾ? ಬಟ್ ಅಷ್ಟು ಸ್ಪೋರ್ಟಿವ್ ಆಗಿ ತಕೊಂಡು ಇದ್ದಿದ್ಕೆ ಅನ್ಸುತ್ತೆ ಅವ್ರಿಗೆ ಇವತ್ತು ಈ ರೇಂಜಿಗೆ ಗೆಲುವು ಸಿಕ್ಕಿರೋದು, ಆ ರೇಂಜಿಗೆ ಜನ ಸಪೋರ್ಟ್ ಸಿಕ್ಕಿರೋದು. ಈಗ ರನ್ನರ್ ಹರ್ಷಿತಾ ಮತ್ತು ಅಶ್ವಿನಿ ಗೌಡ ಇವ್ರ ಬಗ್ಗೆ ಮಾತಾಡೋದಾದ್ರೆ, ಹರ್ಷಿತಾ ಅಲ್ಲ ರಕ್ಷಿತಾ. ಫಸ್ಟ್ ಶೋ ಆದ್ರೂ ನೋಡ್ಕೊಂಡ್ ಬರ್ರು, ಯಾಕೆ ಹೋಯ್ತೀರ? ಆ ಶೋ ನೋಡ್ಲಿಲ್ಲ ಆದ್ರೂ ಪರವಾಗಿಲ್ಲ ಕಣ್ರು. ಅಟ್ಲೀಸ್ಟ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇದ್ದಾರೆ ನೇಮರು ನೋಡ್ಕೊಬಂದ್ರು. ಈ ತರ ಒಟ್ಟಿ ಮನೆಗೆ ಸಹಾಯ ಮಾಡ್ತಾ ಇರ್ಬೇಕು ಮುಂದಿನ ದಿನಗಳಲ್ಲಿ. ಹೌದು, ನನ್ನ ಒಂದು ಪ್ಲಾನ್ ಉಂಟು. ಅಂದ್ರೆ ಊರಿನ ಒಂದು ಜಮೀನು ಕಟ್ಟಿ, ಒಂದು ಜಮೀನ್ ಅಂದ್ರೆ ಒಂದು ಜಾಗ ಪರ್ಚೇಸ್ ಮಾಡ್ತೀನಿ. ಒಂದು ಜಾಗ ಪರ್ಚೇಸ್ ಮಾಡಿ ಒಂದು ದೊಡ್ಡ ಮನೆ ಅಂದ್ರೆ ಒಂದು ಹಿಂಗೆ ಮನೆ ಎಲ್ಲ ಇರುತ್ತೆ ಅಲ್ವಾ, ಒಟ್ಟಿ ಮನೆ ಇರುತ್ತಲ್ವಾ. ಅರೆ ನಮ್ಮ ಅಜ್ಜಿದ ಕಾಲದಲ್ಲಿ ಯಾವ್ದು ಮನೆ ಮಧ್ಯದಲ್ಲಿ ಬ್ರೇಕ್ ಇರುತ್ತೆ, ಮಳೆ ಎಲ್ಲ ಬರುತ್ತೆ. ತೊಟ್ಟಿ ಮನೆ. ಒಳ್ಳೆ ಒಟ್ಟಿ ಮನೆ, ತೊಟ್ಟಿ ಮನೆ. ಇದು ಕಂಬಳ ಸ್ಟೋರಿ ಆದಂಗ ಆಯ್ತು. ಅವಮಾನ ಸನ್ಮಾನ, ಇದು ಬಹುಮಾನ. ಕಂಬಳ ಹೊರಗಡೆ ಬಂದ್ಮೇಲೆ ಗಿಲ್ಲಿ ಹೇಳ್ತಿದ್ ಯಾವ ವರ್ಣ? ಗಿಲ್ಲಿ ರಕ್ಷಿತಾ ಕಾಂಬಿನೇಷನ್. ಮೊದವಿ ಹೋಗೋ. ಮುದೇವಿ ಹೋಗೋ. ಅದು ಮೂದೇವಿ, ಅದು ಮೊದೇವಿ. ನಿಮ್ಮ ಜನ, ನಿಮ್ ಕರಾವಳಿ ಜನ. ಕರಾವಳಿ ಅಂದ್ರೆ ಎಲ್ಲಿ ಕರಾವಳಿ ಹೇಳಿ ನನ್ಗೆ. ಅಲ್ಲ, ಓವರ್ ಆಲ್ ಕರ್ನಾಟಕ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕನಾ? ಕರ್ನಾಟಕ ಕರಾವಳಿ ಜನರು ಜಾಸ್ತಿ ವೋಟ್ ಮಾಡಿದ್ರು ಅಂತ ಅನ್ಸುತ್ತಾ ನಿಮ್ಗೆ ಅಂತ? ಹೌದು, ಹಂಗೆ ಹೇಳಲಿಕ್ಕೆ ಆಗಲ್ಲ ನನ್ಗೆ. ಯಾಕೆಂದ್ರೆ ನನ್ಗೆ ಗೊತ್ತಿಲ್ಲ. ಕರ್ನಾಟಕ ಫುಲ್ ನಾನು ಕನ್ಸಿಡರ್ ಮಾಡ್ತೀನಿ. ಕರಾವಳಿ ಬರುದು ಕರ್ನಾಟಕದಲ್ಲಿ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಎಲ್ಲ ಕಡೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಉಂಟು. ಸೊ ಪರ್ಟಿಕ್ಯುಲರ್ಲಿ ಒಂದೇ ಜಾಗದ ನನ್ಗೆ ಹೇಳಲಿಕ್ಕೆ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ. ನೆಕ್ಸ್ಟ್ ಏನು ಇದೆ? ಬಂಗುಡೆ ಫ್ರೈ ಮಾಡೋದಾ? ಎಂತ ಇಲ್ಲ, ಹೋಗಿ ಮಲಗೋದು ಅಷ್ಟೇ. ಖುಷಿಗೆ ಸ್ವೀಟ್ ಮಾಡೋದಾ ಅಥವಾ ನಾನ್ ವೆಜ್ ತಿನ್ನೋದಾ? ಹೋಗಿ ಮೀನ್ ತಿಂತೀನಿ. ನೀವು ತಲೆ ತಿನ್ಬೇಡಿ ಹೋಗಿ ಅಂತವಳೆ. ಆದ್ರೂ ಪಾಪ ಆಂಕರ್ಗೆ ಒಂದು ಕಾಂಟ್ರವರ್ಸಿ ಟಾಪಿಕ್ ಸಿಕ್ತಿತ್ತೇನೋ, ಬಟ್ ಅವ್ಳು ಚಾನ್ಸ್ ಕೊಡಲ್ಲ. ಈ ಸ್ಟೀರಿಯೋ ಟೈಪ್ ಮಾಡಕ್ ಕಾಯ್ತಾ ಇರ್ತಾರಲ್ಲ, ಹೌದು, ಫಿಕ್ಸ್ ಮಾಡಕ್ಕೆ. ಇದು ರೀಜನಲ್ ಇದು ಏನಂತಾರ, ಬೌಂಡ್ರಿಗಳು ಫಿಕ್ಸ್ ಮಾಡಕ್ಕೆ. ಆ ಕಡೆ ನೋಡಿ, ಆ ಕಡೆಗೆ ಹೇಳ್ಬಿಟ್ರು ಬರೀ ಕರಾವಳಿ, ಹಂಗಂದ್ರೆ ಕರ್ನಾಟಕದಲ್ಲಿ ಯಾರು ಊಟ ಹಾಕಿಲ್ವಾ ಅಂತ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು. ಪಾಪ ಒಂದು ಎಪಿಸೋಡ್ ಸಿಗ್ತದೆ ಅನ್ಕೊಂಡಿದ್ದೆ. ಛೇ, ಮಿಸ್ ಆಗೋಯ್ತು. ಸೆಕೆಂಡ್ ಸ್ಥಾನದಲ್ಲಾದ್ರೂ ಬರ್ತಾರೆ ಅನ್ನುವಂತ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಬರ್ಲಿಲ್ಲ ಯಾಕೆ ಅಂತ? ಯಾಕಂದ್ರೆ ನಾನು ಹೇಳಿ ಓಟ್ ಬಿದ್ದಿರಂಗಿಲ್ಲ, ಅದಕ್ಕೆ ಕೊಟ್ಟಿರಂಗಿಲ್ಲ. ಮೋಸ್ಟ್ ಸಿಂಪ್ಲಿಫೈಡ್ ಆನ್ಸರ್ ಅಷ್ಟೇ.
ರಕ್ಷಿತಾ, ಈಗ ರ್ಯಾಪಿಡ್ ಗೂಬೆ, ಫೈರ್ ತರ ಗೂಬೆ. ನಾನು ಒಬ್ಬೊಬ್ರದೇ ಕಂಟೆಸ್ಟೆಂಟ್ ಹೆಸರು ಹೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ಒಂದ್ ವರ್ಡ್ ಅಲ್ಲಿ ಹೇಳ್ಬಿಡಿ, ನೀವು ಕಂಡಂತೆ ಅಂತ. ಕಾಕ್ರೋಚ್ ಸುದಿ. ಅವರು ಗುಬ್ಬೆ ಗುಬ್ಬೆ ಅಲ್ಲ, ಅವ್ರು ಗೂಬೆ. ಗೂಬೆ ಅಂದ್ರೆ ಅವರು ಗೂಬೆ ಹಾಗೆ ನೋಡುದು, ಅಬ್ಸರ್ವ್ ಮಾಡುದು. ಆಗ ನಂತರ ಅವರು ಒಂದು ಶಿಕಾರ್ ಮಾಡ್ಲಿಕ್ಕೆ ಹೋಗ್ತಾರೆ, ಒಂದು ಹುಡುಕ್ಲಿಕ್ಕೆ ಹೋಗ್ತಾರೆ, ಇಟ್ಕೊಂಡ್ ಬಿಡ್ತಾರೆ ಹಾಗೆ. ಗುಬ್ಬೆ, ಕಾಕ್ರೋಚ್, ಗೂಬೆ, ಅಯ್ಯಪ್ಪನ್ ಮನುಷ್ಯನೇ ಅಲ್ಲ ವಯ್ಯ. ಕಾಕ್ರೋಚ್, ಗೂಬೆ, ಇನ್ನ ಏನೇನ್ ಕೊಡ್ತೀರಾ ಪಾಪ ಅಯ್ಯಪ್ಪನ್ಗೆ? ಬಟರ್ಫ್ಲೈ ನೆನ್ಪೈತಾ ಬಾಲು. ಹಾ ಕರೆಕ್ಟ್. ಅಮ್ಮಗೆ ಒಂದು This is ಸ್ನಾನ ನಾನು ರಕ್ಷಿತಾ ಅಣ್ಣಗೆ family. ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡು. ಅಪ್ಪಗೆ ನಾನು ರಘು ಅಣ್ಣಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಣ್ಣಗೆ ನಾನು ಮಾಲು ಅಣ್ಣಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆಗ ನಂತರ ನನ್ನ ಸಿಸ್ಟರ್ ನಾನು ರಾಶಿಕಾಗೆ ಕೊಡ್ಲಿಕ್ಕೆ ರಾಶಿಕಾ ಯಾರೊಂದು ಇಷ್ಟಪಡ್ತೀನಿ. Okay, ಅವರ ಜೊತೆಗೆ ಅದೇ, ಎಷ್ಟು ಪ್ರಾಣಿ. ಗಲಾಟೆ ಆಗಿದ್ರೆ ಕೂಡ ಅದೇ ಬಡಬಡ ಮಾತ್ರ, ಮನಸ್ಸಲ್ಲಿ ಅಂತ ಇಲ್ಲ. ಆಗ ನಂತರ ನಾನು ಫ್ರೆಂಡ್ಗೆ ನಾನು ಗಿಲಿಗೆ ಕೊಡ್ಲಿಕ್ಕೆ ಆಯ್ತಪ್ಪ, ಇಷ್ಟಪಡ್ತೀನಿ. ಗಿಲ್ಲಿನ ಮಾತ್ರ ಬಿಡ್ಬೇಡವ ನೀನು. ಆಕ್ಚುಲಿ ಏನ್ ಗೊತ್ತಾ, ಏನು? ಯಾರೋ ಒಬ್ರು ರಕ್ಷಿತ್ ಅವರು ರನ್ನರ್ ಅಪ್ ಆಗಿದ್ದಾರಲ್ಲ, ಅಂಡ್ ಇನ್ನೊಂದು ಮೆನ್ಷನ್ ಮಾಡ್ಲೇ ಹೇಳ್ಬೇಕಪ್ಪ, ಏನ್ ಹೇಳಿ, ಏನು ಫಸ್ಟ್ ಫೀಮೇಲು ಇಡೀ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಲಿ ರನ್ನರ್ ಅಪ್ ಆಗಿರೋದಾಯ್ತಾ. ಸೊ ಯಾರೋ ಒಬ್ರು ಬಿಡೀ ಬಿಗ್ ಬಾಸ್ ಜರ್ನಿನಲ್ಲಿ ವೇಕಪ್ಪು ಮೇಕಪ್ಪು ಪ್ಯಾಚಪ್ಪು ಇಷ್ಟು ಮಾಡಿ ಫಿನಾಲೆಗೆ ಆರಾಮಾಗಿ ಬಂದ್ರು ಆಯ್ತಾ. ಸೊ ಇವರು ಡಿಸರ್ವಿಂಗ್ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತವ್ರೆ. ಅಂಡ್ ಇವರ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತವ್ರೆ. ಹಂಗ್ ನೋಡಕ್ ಹೋದ್ರೆ ಆ ಹುಡ್ಗಿಗಿರೋ ಮೆಚುರಿಟಿ, ಆ ವ್ಯಕ್ತಿತ್ವ ಅಲ್ಲಿ ಯಾರಿಗೂ ಅಷ್ಟು ಇರ್ಲಿಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಪ್ರತಿಯೊಬ್ರು, ಗಿಲ್ಲಿ ಇರ್ಬೋದು, ಗಿಲ್ಲಿ ಒಂದು ತಾಯಿ ಸ್ಥಾನ ಕೊಟ್ಟು ಹೋಗ್ಲಿದ್ದಾರೆ. ರಘು ಅಣ್ಣ ಅವ್ರ ಸ್ವಂತ ಅಕ್ಕಗಿಂತ ಹೆಚ್ಚಾಗಿ ಇವ್ರಿಗೆ ತಂಗಿ ಸ್ಥಾನ ಕೊಟ್ಟಿದ್ದಾರೆ, ಸ್ವಂತದವ್ರನ್ನೇ ಬಿಟ್ಟು. ಅಂಡ್ ಅದಾದ್ಮೇಲೆ ಇನ್ ಮಾಡೋರು ಅಂತೂ ಕೇಳೋ ಅಷ್ಟೇ ಇಲ್ಲ, ಮಲ್ಲಮ್ಮವರು ಅಷ್ಟೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಶ್ವಿನಿ ಅವರು, ಇವ್ರಿಗೂ ಅವ್ರಿಗೂ ಎಷ್ಟು ಜಗಳ ಆಗಿತ್ತು ಗೊತ್ತು. ಸೊ ಅಂಥದ್ರಲ್ಲಿ ಇವ್ರ ಬಗ್ಗೆ ಅಷ್ಟು ಹೋಗ್ಲಿ, ಇವ್ರನ್ನ ಅನ್ನಪೂರ್ಣೇಶ್ವರಿ ಅಂತ ಎಲ್ಲ ಕೊಡ್ತಾರೆ ಅಂದ್ರೆ ಆ ಹುಡುಗಿ ವ್ಯಕ್ತಿತ್ವ ಎಂಥದ್ದು ಅಂತ ಅಲ್ಲೇ ಗೆಲ್ತು ತಾನೆ. ಅವಳು ಗೆದ್ದಿರೋದಕ್ಕೆ ಮಂಗ್ಳೂರಲ್ಲಿ ಯಾವತ್ತೂ ಯಾವ ಸೆಲೆಬ್ರಿಟಿಗೂ ಮಾಡದೇ ಇರೋದನ್ನ ಈ ಹುಡುಗಿಗೆ ಮಾಡ್ತಿರೋದು. ಸೊ ನೀವು ಅರ್ಹತೆ ಇಲ್ದದವರು ಅರ್ಹತೆ ಇರೋರ್ ಬಗ್ಗೆ ಮಾತಾಡಕ್ ಹೋಗ್ಬಿಡಿ. ಸರಿಯಾಗಿ ಹೇಳಿದ್ರಿ. ಮೀಟರ್ ಬೇಕು, ಮೀಟರ್. ರನ್ನರ್ ಅಪ್ ಆಗಕ್ಕೆ ಮೀಟರ್ ಬೇಕು. ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೆ, ಅವ್ರ ಬಗ್ಗೆ Just ನಿಮ್ಗೆ ಏನ್ ರಕ್ಷಿತಾ ಅನ್ಸುತ್ತೆ ಅಂತ ತೇಜ್. ಹೇಳಿ ಆಯ್ತಾ. ಕರಿಬಸಪ್ಪ. ಮ್ಯಾಮ್, ಕರಿಬೆ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಕಾಕ್ರೋಚ್ ಸುದಿ. ಅಯ್ಯೋ, ಅವರು ಹೇಗಂದ್ರೆ ಗೂಬೆ ಹಾಗೆ ಅವ್ರು. ಗೂಬೆನಾ? ಗೂಬೆ. ಅದೇ ಗೂಬೆ ಅಲ್ಲ, ಮತ್ತೆ ಮನುಷ್ಯನ ಇನ್ಯಾವ ಗೂಬೆ. ಗೂಬೆ? ಮನುಷ್ಯನೇ. ಅಶ್ವಿನಿ ಗೌಡ. ಅವರು ಒಂದು ಅವರ ಮೇಲೆ ಒಂದು ಇದೆ ಉಂಟು, ಏನು? ಹಠ. ಹಠ ಅವ್ರ ಮೇಲುಂಟು. ಅಶ್ವಿನಿ SN. SN ಅದ್ಯಾರು? ನೋಡು, ಇನ್ನೊಬ್ರು ಅವ್ರಿಗೂ ಇದ್ರಲ್ವಾ? ಗೇಮ್ಸ್ ಇದ್ದು. ಅಭಿಷೇಕ್ ಜೊತೆ ಜಂಟಿಯಾಗಿದೆ. ಅಮಿತ್. ಅವರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ಬಿಡಕ್ಕ. ಎಮೋಷನಲ್ ಡ್ಯಾಮೇಜ್. ಅಂದ್ರೆ ಅವರು ಬಂದ ಪುಟ ಹೋದ ಪುಟ. ಅಂಡ್ ಅವ್ರಿದ್ದ ಟೈಮಲ್ಲಿ ಇವ್ರು ಇರ್ಲಿಲ್ವಲ್ಲ, ಆಚೆ ಒಂದ್ ರೂಮ್ ಹೋಗಿಲ್ಲ ಪಾಪ ಒಂದ್ ರೂಮಲ್ಲಿ ಕೂಡ ಕೊಟ್ಟಿರಲ್ಲ ಒಂದ್ ವೀಕು. ಆಚೆ ಹೋಗಿಲ್ತಾನೆ ಆ ಟೈಮಲ್ಲಿ ಇವಳು. ಆಚೆ ಅಂದ್ರೆ ಒಂದ್ ಅವ್ರದ್ದೇ ಪ್ರೋಟೋಕಾಲ್ ಇದ್ರಲ್ಲಿ ಇದ್ರು. ಫ್ರೆಂಡ್ಗೆ ನಾನು ಗಿಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಪಕ್ಕದ ಮನೆ ಹುಡುಗ. ಏನದು ಗಿಲ್ಲಿ ಅಂದ್ರೆ ಇಲ್ಲಿ ಹೊರಗಡೆ ಎಲ್ಲ ನಡೀತಿದೆ ಅಥವಾ ಒಂದು ಗಿಲ್ಲಿ ರಕ್ಷಿತನಿಗೆ ಸಿಕ್ಕಾಪಟ್ಟೆ ಲವ್ ಇದೆ ಅಂತೆಲ್ಲ ಮಾತಾಡ್ತಾ ಇದಾರೆ. ಹಾಗೆ ಅಂತ ಇಲ್ಲ, ಒಂದು ಫ್ರೆಂಡ್ ಎಲ್ಲ ಉಂಟು. ಓಕೆ, ಹಂಗಾಗಿ ಅಂದ್ರೆ ಫ್ರೆಂಡ್ ಅಷ್ಟೇ ಗಿಲ್ಲಿ. ಅಷ್ಟೇ. ಏನ್ ಗೊತ್ತಾ, ಅವಳು ತುಂಬಾ ಸಲ ನನ್ಗೆ ಅನ್ಸೋದೇನಂದ್ರೆ ನಿಜವಾಗ್ಲೂ ರಕ್ಷಿತಾ ಕನ್ನಡ ಬರಲ್ವೋ, ಅಥವಾ ಕೆಲವರು ಜನಗಳು ಕಮೆಂಟ್ಸ್ ಮಾಡ್ತಾರೆ ಅಥವಾ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಇದ್ ಮಾಡ್ತಾರಲ್ಲ, ಅವ್ರಿಗೆ ಕನ್ನಡ ಅರ್ಥ ಆಗಲ್ವೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಹುಡುಗಿ ಕ್ಲಿಯರ್ ಕಟ್ ಆಗಿ ಹೇಳಿದೆ, ನಂಗೆ ಗಿಲ್ಲಿ ಥರ ಇರೋ ಹುಡುಗ ಇಷ್ಟ, ಮೀನ್ಸ್ ಕ್ವಾಲಿಟೀಸು, ಆದ್ರೆ ಗಿಲ್ಲಿ ಅಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವೇ ಹೇಳ್ತೀವಿ, ನನ್ಗೆ ನಮ್ಮ ಅಪ್ಪನ ತರ ಇರೋ ಹುಡುಗ ಸಿಗ್ಬೇಕು ಅಂತ. ಅಂದ್ರೆ ನಮ್ಮಪ್ಪ
ಅದು ಅರ್ಥ ಆಯ್ತಾ? ಈಗ ಅವರಲ್ಲಿರೋ ಕ್ವಾಲಿಟೀಸ್ ಸಿಗ್ಬೇಕು ಅಂತ. ಸೊ ನನ್ಗನ್ಸೋದು ರಕ್ಷಿತಾಗ ಆಕ್ಚುಲಿ ಕನ್ನಡ ಚೆನ್ನಾಗಿ ಬರುತ್ತೆ. ಕೆಲವರು ಆ ಥರ ಕಮೆಂಟ್ ಮಾಡೋದು ಅಥವಾ ಕಂಟೆಸ್ಟೆಂಟ್ಗಳ ಥರ ಅಭ್ಯಸೋದಿದೆಯಲ್ಲ ಆ್ಯಂಕರ್ಗಳು, ನ್ಯೂಸ್ ಚಾನಲ್ ಅವರು, ಸೊ ಅವರು ನೀಟಾಗಿ ಕನ್ನಡ ಕಲಿಬೇಕು ಅಂತ ಅನ್ಸುತ್ತೆ. ಮತ್ತೆ ಸೀಕ್ರೆಟ್ ರೂಮ್ ಹೊಸ ನಕ್ಷತ್ರ ಇರ್ಬೋದಾ? ಲೈಕ್ ಸೇಮ್ ಪರ್ಸನಾಲಿಟಿ ಅವರು ಇದಾರೆ ನನ್ನ ಜೊತೆಗೆ. ಧ್ರುವ ಅಂತನ್ನ ಯಾರು? ಸೇಮ್ ಪರ್ಸನಾಲಿಟಿ. ಸೇಮ್ ಪರ್ಸನಾಲಿಟಿ ಇಲ್ಲ ಬಿಡು ರಕ್ಷಿತಾ, ಮಿಥುನ ರಾಶಿ, ಅವರು ನಿನಗೆ ಕಂಪೇರೇ ಮಾಡ್ಕೋಬೇಡ. ಆಂಧ್ರ ನಕ್ಷತ್ರ, ಅವರು ಕೂಡ ಆಂಧ್ರ ನಕ್ಷತ್ರನೇ. ಸೊ ಇದೆಲ್ಲ ಯಾವಾಗ ತಿಳ್ಕೊಂಡ್ರು? ನಮ್ಮ ಕರ್ನಾಟಕ ನಕ್ಷತ್ರ. ಆಂಧ್ರ ಅನ್ಲ ಆದ್ರ ಅನ್ಲ ಅವಳು? ಆ ತರ ಹೇಳಕ್ಕೆ ಆಂಧ್ರ ಅಂತ ಹೇಳ್ತಿದ್ದಾಳೆ, ಅದಕ್ಕೆ ನಮ್ ಕರ್ನಾಟಕ ನಕ್ಷತ್ರ ಅಂತ. ಎಲ್ಲೋ ಕಡೆ ನನಗೆ ಎಷ್ಟು ಅನ್ಸುತ್ತೆ ಗೊತ್ತಿಲ್ಲ, ನಾವು ಜಸ್ಟ್ ಹಣನೇ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಆಕ್ಚುಲಿ ಇವತ್ತೇ ನಾವು ಹಣ ಯಾಕೆ ಮಾಡುದು? ನಮ್ಮ ನೆಮ್ಮದಿಗೋಸ್ಕರ, ಓಕೆನಾ? ನಮ್ಮ ಹೊಟ್ಟೆಗೋಸ್ಕರ, ಊಟ ಮಾಡ್ಲಿಕ್ಕೆಲ್ಲ ನೆಮ್ಮದಿಗೆಗೋಸ್ಕರ. ಬಟ್ ಮ್ಯಾಮ್ ಓಕೆ, ನೀವು ದುಡಿತೀರಾ, ನಿಮ್ಮ ಹತ್ರ ತುಂಬಾ ಉಂಟು, ಬಟ್ ನಿಮ್ಗೆ ನೆಮ್ಮದಿಗೇನೆ ಇಲ್ಲ, ನಿಮ್ಗೆ ಖುಷಿಯೇ ಇಲ್ಲ. ಓಕೆ, ಸೊ ಎಂತ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಈಗ ಅಕಸ್ಮಾತ್ ಈಗ ಕೇಳ್ಬೋದು ಯಾರಾದ್ರೂ, ಈಗ ನಿಮ್ಗೆ ಅನ್ಸಿರುತ್ತೆ ಮೈಂಡ್ ವಾಯ್ಸ್, ಹಂಗಾರೆ ಏನ್ ದುಡ್ಡು ಬೇಡ್ವಾ, ರಕ್ಷಿತಾಗ ಏನ್ ಬೇಡ್ವಾ, ಯಾರಿಗೋ ಅನ್ಸಿರುತ್ತೆ. ಸೊ ಅವ್ರಿಗೆ ಡೌಟ್ ಇರೋರು ಕಂಪ್ಲೀಟ್ TV9 ಅಲ್ಲಿ ಇಂಟರ್ವ್ಯೂ ಇದೆ ನೋಡಿ, ಅದಾಗಿ ಹೇಳಿದಾಳೆ. ಮಾಡ್ಬೋದು. ನಂತರ ನೀನು 100 ಸಿನಿಮಾನ ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ನನ್ನ ವಯಸ್ಸಿಗೆ 39-40 ವರ್ಷಕ್ಕೆ ನೀನ್ 100 ಸಿನಿಮಾ ನೀನ್ ಮಾಡ್ಬಿಡು. ನಿನಗಿದೆ ಚಾಲೆಂಜ್. ಇನ್ನೋಸೆಂಟ್ಗೆ ನಾನು ಇನ್ನೋಸೆಂಟ್, ರಾಕ್ಷಸಿಗೆ ನಾನು ರಾಕ್ಷಸೇ ಆಗ್ತೀನಿ. ಓಕೆ, ಅದು ಮತ್ತೊಂದು ಮತ್ತೊಂದ್ಸತಿ ನಿಮ್ಗೆ ನೀವು ಸಿನಿಮಾ ಅಂತ ಹೇಳ್ತೀರಲ್ವಾ, ನಿಮ್ಗೆ ಇದೆ ಮನೆ ಕಲ್ಸ್ ನಂತರನೇ ನಾನು ಹೋಗ್ತೀನಿ ಅಂತ ಇದೆ ನಿಮ್ಗೆ ನಾನು ಹೇಳುವ ಚಾಲೆಂಜ್. ಮಾಡೇ ಬಿಡ್ಲಲ್ಲ, ಹೌದು. ಇದು ಚಾಲೆಂಜ್ ಅಂದ್ರೆ ಇದು ಆಕ್ಚುಲಿ ನಾನು ಈ ಒಂದು ಹೇಳ್ತಾರಲ್ಲ ಆ ಟೈಮಲ್ಲಿ ಎಪಿಸೋಡಲ್ಲೇ ಒಂದು ವಿಡಿಯೋ ಮಾಡಿ ಹಾಕೋಣ ಅನ್ಕೊಂಡಿದ್ದೆ. ಏನಂದ್ರೆ ನಿನ್ನಂತ 100 ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಮೇಡಮ್ ಅವ್ರು ಚಾಲೆಂಜ್ ಹಾಕಿದ್ರಲ್ಲ. ಈಗ ನಾವು ಯೂಟ್ಯೂಬರ್ ಆಗಿ ನಾವೇನೇನು ಸ್ಟ್ರಗಲ್ ಮಾಡಿರ್ತೀವಿ ನಮಗೆ ಗೊತ್ತಿರುತ್ತೆ. ಅವಾಗಲೇ ಒಂದು ಚಾಲೆಂಜ್ ಹಾಕೋಣ ಅನ್ಕೊಂಡೆ. ಮೇಡಮ್ ಕ್ಯಾಮ್ರಾ ಇಟ್ಕೊಳಕ್ಕೆ ಒಬ್ರು, ವಿಡಿಯೋ ರೆಕಾರ್ಡ್ ಮಾಡಕ್ಕೆ, ಎಡಿಟಿಂಗ್ ಮಾಡಕ್ ಒಬ್ರು ಎಡಿಟರು, ನಿಮ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಕ್ ಒಬ್ರು ಕಾನ್ಸೆಪ್ಟ್ ಏನು ಕಂಟೆಂಟ್ ರೈಟರ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡೋದಲ್ಲ ಮೇಡಮ್, ಎಲ್ಲನೂ ನೀವೇ 1 ಮ್ಯಾನ್ ಆರ್ಮಿಯಾಗಿ ನಿಂತ್ಕೊಂಡು ಮಾಡಿ ತೋರಿಸ್ತಿರಲ್ಲ, ಅದು ಯೂಟ್ಯೂಬ್ ಮಾಡೋದು ಅಂತ ಅಲ್ವಾ? 12 ಆಗೋಗುತ್ತೆ. ಅಲ್ಲ, ಎಲ್ಲ ಜೊತೆಲಿ ಇದ್ದು ಮಾಡಕ್ಕೆ ಯಾರು ಬೇಕಾದ್ರೂ ಮಾಡ್ತಾರೆ. ಒಬ್ರು ಎಡಿಟರು, ಒಬ್ರು ವಿಡಿಯೋಗ್ರಾಫರು, ಒಬ್ರು ಏನು ಕಂಟೆಂಟ್ ರೈಟರ್ ಇಟ್ಕೊಂಡು, ಬಟ್ ಎಲ್ಲಾನು ಒಬ್ರೇ ಇಟ್ಕೊಂಡು ಮಾಡೋದೈತಲ್ಲ, ಅಷ್ಟು ಈಸಿ ಅಲ್ಲ. ಅಂಡ್ 100 ಮೂವಿ ಅಂದ್ರಲ್ಲ ಗುರು, ನಂಗೆ ಸತ್ಯವಾಗ್ಲೂ ಹೇಳ್ತೀನಿ, ರಾಜ ಹುಲಿದು ಆ ಒಂದು ಕ್ಲಿಪ್ಪು ಫೇಮಸ್ ಆಗಿತ್ತು, ಬಿಟ್ರೆ ಇನ್ ಯಾವ ಮೂವಿ ಮಾಡೋರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾವ್ದೋ 2-3 ನೋಡಿರ್ಬೋದು ಅಷ್ಟೇ. ರಾಜ ಹುಲಿ, ಚಟಿ, ದೋಸ್ತು, ನಾನು ಅದನ್ನು ನೋಡಿಲ್ಲ. ಅವೆರಡೇ ಜ್ಞಾಪಕ ಬರೋದು ನನಗೆ. ನಂಗೆ ರಾಜ ಹುಲಿ ಅದೊಂದು ಸೀನು ಅಷ್ಟೇನೆ ನಂಗೆ ಗೊತ್ತಿರೋದು ಗುರು. ಅದು ಇದು ಕೇಳಿದಾಗ ಒಂದು ಡೈಲಾಗ್ ಜ್ಞಾಪಕ ಬಂತು ನನಗೆ. ಇವರು ಹೇಳಿದ್ದು, ತೆಲುಗು ಆಕ್ಟರ್ ಒಬ್ರು ಇದ್ದಾರೆ, ಬ್ರಹ್ಮಾನಂದಂ ಅಂತ. ಅವ್ರು ಹೇಳಿದ್ದು ಏನಂದ್ರೆ, ಯು ಕ್ಯಾನ್ ಕ್ರಿಟಿಸೈಸ್ ಎನ್ ಓಲ್ಡ್ ಮ್ಯಾನ್ ಬಿಕಾಸ್ ಯು ನೋ ವಾಟ್ ಹಿ ಹಸ್ ಡನ್. ಯು ಶುಡ್ ನಾಟ್ ಕ್ರಿಟಿಸೈಸ್ ಎನ್ ಯಂಗ್ ಮ್ಯಾನ್ ಬಿಕಾಸ್ ಯು ನೆವರ್ ನೋ ವಾಟ್ ಹಿ ಕ್ಯಾನ್ ಡೂ. ಹೌದು, ಆ ಥರ. ಬಟ್ ವಾಟ್ ಎವರ್, ಒಬ್ರನ್ನ ಪ್ರೊಫೆಷನ್ ಆಗ ಅಷ್ಟು ಕೆಳಗಿಟ್ಟು ಮಾತಾಡಬಾರ್ದು. ಯಾಕೆ ನೀನ್ ಅದ್ರಲ್ಲಿ ನೋಡಿ ನೀನ್ ಎಲ್ಲ ಸ್ಟ್ರಗಲ್ ಮಾಡಿ ಅಥವಾ ನೀನ್ ಏನೋ ಆ ಒಂದು ಫೀಲ್ಡ್ ದಬಾಕಿದ್ರೆ ಮಾತ್ರ ಮಾತಾಡ್ಬೇಕು. ಹೇಳ್ಬೋದಾರೆ ನಾನು 100 ಮೂವಿ ಮಾಡಿದೀನಿ ಅಂತ, ಬಟ್ ಒಳಗಡೆ ಬಂದಿದ್ದ ಕ್ಯಾಟಗರಿನೇ ಬೇರೆ. ಯಾವ ಕ್ಯಾಟಗರಿ? ಬೇಡ ಬಿಡಿ, ಸೀರಿಯಲ್. ಓ, ಗೊತ್ತಾಯ್ತು ಬಿಡಿ. ರಜತ್ ಒಂದು ಡೈಲಾಗ್ ಮಾತ್ರ ಅವ್ರು ಹೇಗಂದ್ರೆ ಎಂತ ಇದ್ರೆ ಡಕ 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 ಡಗ 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 ಡಕ ಡಕ ರಜತ್ತು ಅದೇ ಸ್ಕಿಪ್ ಮಾಡ್ಬೇಕಾಗ್ತಿರ್ತಾರೆ ಅಂತ. ರೈತರ ಬಡ 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 ಅದು ಡಕ ಡಕ ಡಕ, ಇದು ಬಡ ಬಡ ಬಡ. ಐ ಥಿಂಕ್ ಬಿಗ್ ಬಾಸ್ ಹಿಸ್ಟ್ರಿಲೇ ಇಂಟರ್ವ್ಯೂಗೆ ಈ ತರ ಯಾರೋ ಆನ್ಸರ್ ಮಾಡಿರಲ್ಲ ಅನ್ಸುತ್ತೆ. ಇವ್ರ ಬಗ್ಗೆ ಹೇಳಿ ಅಂದಾಗ ಇವ್ರು ಡಗ ಡಗ ಡಗ, ಇವ್ರು ಬಡ 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 ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆಯ್ತಾ. ಕರಿಬಸಪ್ಪ. ಆಯ್ತು ಮ್ಯಾಮ್, ಕರಿಬಸೊಪ್ಪು ಕಮ್ಮಿ ಮಾಡಿದೆಮ್ಮ, ಏನೇ ಕಮ್ಮಿ ಮಾಡಿದೆ, ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ ಬಂಗಾರಿ. ಹಸಿವು ಎಂದರೆ
ಅಂದ್ರೆ ಏನು? ನಾನ್ ಎಲ್ಲಿ ಅಯ್ಯಪ್ಪ ಮೈಕ್ ಕೊಟ್ಟಿದ ತಕ್ಷಣ ಅಯ್ಯಪ್ಪ ಮಾತಾಡ್ತೀನಿ ನೋಡ್ಬಿಟ್ಟು ಹಸಿವು ಅಂದ್ರೆ ಏನು ಗೊತ್ತಾ ಅಂತ ಎಲ್ಲರೂ ಅಂತಾರೆ ಅನ್ಕೊಂಡೆ. ಹಸಿವು ಅಂದ್ರೆ ಏನು ಗೊತ್ತಾ, ಬಡತನ ಅಂದ್ರೆ ಏನು ಗೊತ್ತಾ. That's it for the video guys. ಎಸ್, ನೋಡಿದ್ರಲ್ಲ ನಮ್ಮ ಪಟಾಕಿ ರಕ್ಷಿತಾ ಅವರ ಮೀಮ್ಸ್ ಗಳು ಎಷ್ಟು ಸಖತ್ತಾಗಿತ್ತು ಅಂತ. ಹಾಗೆ ನಿನ್ನೆ ನೋಡಿರ್ತೀರಾ ನೀವೆಲ್ಲ, ಅವ್ರದೇ ಅವಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ರ್ಯಾಲಿ ಎಲ್ಲ ಮಾಡಿ ಒಂದು ಬರ್ಮಾಡ್ಕೊಂಡ್ರು. ಅಂಡ್ ಮೇನ್ ವಿಷಯ ಒಂದು ಹೇಳಲೇಬೇಕು, ತುಂಬಾ ಸೆಲೆಬ್ರಿಟಿಗಳು ಸ್ವತಃ ಅವರೇ ಹೇಳಿದ್ದಾರೆ. ಜೊತೆಗೆ ಅಲ್ಲಿನ ಒಂದು ಗ್ರಾಮಸ್ಥರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ಈ ಕರಾವಳಿ ಭಾಗಕ್ಕೆ ಮಂಗಳೂರು ಈ ಕಡೆ ಸೈಡ್ ಎಲ್ಲ ಯಾವುದೇ ರೀತಿ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಹೀರೋಗಳು ಹೋದ್ರೂ ರೆಸ್ಪೆಕ್ಟ್ ಕೊಡ್ತೀವಿ, ಬಟ್ ಯಾರಿಗೂ ಕೂಡ ಈ ಥರ ಎಲ್ಲ ಜನಗಳು ಸೇರಿ ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ತಿದ್ರು. ಸೊ ಅಂಥದ್ರಲ್ಲಿ ರಕ್ಷಿತಾಗೆ ಇಷ್ಟೊಂದು ಆ ಜನ ಬೆಂಬಲ ಆಗಿರ್ಬೋದು, ಅಷ್ಟೊಂದು ಆ ಕ್ರೇಜ್ ಸಿಗ್ತಿದೆ ಅಂದರೆ ಆ ಬಿಗ್ ಬಾಸ್ ಅಲ್ಲಿ ಆ ಹುಡುಗಿ ಆಡಿರೋ ಆಟದ ರೀತಿ ಜೊತೆಗೆ ಅವಳ ವ್ಯಕ್ತಿತ್ವನೇ ಕಾರಣ ಅಂತ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ನಾಟಕ ಜನತೆ ಹೇಟ್ ಮಾಡ್ತಾ ಇರುವಂತ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ. ಸೊ ಅವ್ರ ಬಗ್ಗೆ ಒಂದಷ್ಟು ಮೀಮ್ಸ್ ಗಳಿದೆ. ಅದ್ಯಾರೋ ನೀವೇ ಕಮೆಂಟ್ ಮಾಡಿ. ಅದು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಕಮೆಂಟ್ ಹಾಕಿ. ನೀವು ಹಾಕೋ ಅಷ್ಟರಲ್ಲಿ ನಾವು ಇನ್ನೊಂದು ವಿಡಿಯೋ ಹಾಕಿರ್ತೀವಿ. ಸೊ ಅವಾಗ ಸಿಗೋಣ. ಅಲ್ಲಿವರೆಗೂ